ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 10ನೇ ವಾರ ಕಳಪೆ ಸಿಕ್ಕಿದ್ದು ಚೈತ್ರ ಕುಂದಾಪುರ ಅವರಿಗೆ. ಖಂಡಿತವಾಗ್ಲೂ ಪ್ರೋಮೋ ನೋಡೇ ಇರ್ತೀರಾ. ಹಾಗಾದ್ರೆ ನಿಮ್ಮ ಪ್ರಕಾರ ಚೈತ್ರ ಅವರಿಗೆ ಕಳಪೆ ಸಿಕ್ಕಿತ್ತು ಸರಿನಾ? ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರಂತ ಕಮೆಂಟ್ ಮಾಡಿ. ಇನ್ನೊಂದು ವಿಶೇಷವಾಗಿ ಸದ್ಯ ಮೋಕ್ಷಿತ್ ಅವರಿಗೆ ಕಳಪೆ ಸಿಕ್ಕಿಲ್ಲ, ಯಾಕಂದ್ರೆ ಅದಕ್ಕೂ ಒಂದು ಸಿಂಪತಿ ಸಿಕ್ಬಿಡೋದು. ಯಾಕಂದ್ರೆ ಟಾರ್ಗೆಟ್ ಮಾಡಿ ಮೋಕ್ಷಿತ್ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತೇಳಿ. ಚೈತ್ರ ಟು ಕಂಪೇರ್ ಟು ಮೋಕ್ಷಿತ ಅಲ್ಲಿ ಏನಿಲ್ಲ, ಚೈತ್ರ ಚೆನ್ನಾಗಿಡಿದಾರೆ ಆಟ, ಹಾಗೆ ಕಂಪೇರ್ ಮಾಡ್ಕೋಬಹುದು. ಸದ್ಯ ಕೊಟ್ಟಿಲ್ಲ. ಒಂದ್ ವೇಳೆ ಕೊಟ್ಟಿದ್ರೆ ಮೋಕ್ಷಿತ ಮೇಡಮ್ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ, ಟಾರ್ಗೆಟ್ ಮಾಡ್ತಾ ಇದಾರೆ, ಮನೆಯೆಲ್ಲ ಒಂದೇ ಮೋಕ್ಷಿತ ಬೇರೆ ಒಂದೇ ಅಂತೇಳಿ ಅದು ಬೇರೆ ಸಿಂಪತಿ ಸಿಕ್ಬಿಡೋದು. ಅದೇ ಕಾರಣಕ್ಕೆ ಕೊಟ್ಟಿಲ್ಲ. ಒಳ್ಳೇದೇ ಆಯ್ತು, ಕೊಡಬಾರ್ದು ಕೂಡ ಅವರಿಗೆ ಅಂತ ಹೇಳ್ತಾ ಇದೀನಿ. ಇನ್ನು ಅದಾದ್ಮೇಲೆ ನಿಜವಾದ ಕಳಪೆ ಅಂತ ಬಂದಾಗ ನಮ್ಮ ಚೈತ್ರ ಅವರು ಹೇಳ್ತಾರೆ ಪ್ರೋಮೋದಲ್ಲಿ, ಒಂದು ಕಣ್ಸನ್ನೆಯಿಂದ ಇದು ಕಳಪೆ ಸಿಕ್ಕಿದೆ. ಭವ್ಯಗೌಡ ಎಲ್ಲರಿಗೆ ಒಂದು ಕಣ್ಸನ್ನೆ ಮಾಡಿದ್ರೆ ಅದೇ ಕಾರಣಕ್ಕೆ ಕಳಪೆ ಕೊಟ್ಟಿದ್ರೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಗುರು. ಚೈತ್ರ ಅವರು ಆಡಿರೋ ಮಾತುಗಳೆಲ್ಲ ಆಲ್ಮೋಸ್ಟ್ ಆಲ್ 80% ಸುಳ್ಳೆ. ಅವ್ರು ಆಡಿರೋ ಮಾತುಗಳು ಯಾವ್ದನ್ನ ತಗೊಳ್ಳಿ, ಅಲ್ಲೊಂದು ಮಾತಾಡಿರ್ತಾರೆ ಮತ್ತೆ ಇಲ್ಲೊಂದು ಬಂದು ಮಾತಾಡ್ತಾರೆ. ಅಲ್ಲಿಬ್ರು ಕುತ್ಕೊಂಡಿದ್ದಾರೆ ಆ ಪ್ರೋಮೋದಲ್ಲಿ, ಯಾರು ಐಶ್ವರ್ಯ ಮತ್ತು ಮೋಕ್ಷಿತ. ಅವ್ರ ಹತ್ರ ಹೇಳ್ತಾ ಇದಾರೆ ಕಣ್ಸನ್ನೆಯಿಂದ ನನಗೆ ಕಳಪೆ ಸಿಕ್ಕಿದೆ, ಭವ್ಯಗೌಡ ಕಣ್ಸನ್ನೆ ಮಾಡಿದಾರೆ, ಅದಕ್ಕೆ ಎಲ್ಲರೂ ಸೇರಿ ನನಗೆ ಕಳಪೆ ಕೊಟ್ಟಿದ್ದಾರೆ ಅಂತ. ಅದೇಗಾಗುತ್ತೆ ಹೇಳಿ? ಒಂದು ಟೀಮ್ ಅಂತ ಬಂದಾಗ 6 ಜನ ಇದಾರೆ, ಇನ್ನೊಂದು ಟೀಮ್ ಅಲ್ಲಿ 6 ಜನ ಇದಾರೆ, 12 ಜನ. ನಿಮ್ಮವ್ರೊಬ್ರು ಕೊಟ್ರೆ ತಾನೇ ನಿಂಗೆ ಕಳಪೆ ಸಿಗೋದಿಲ್ಲ, ಈಕ್ವಲ್ ಆಗುತ್ತೆ. ಅಲ್ಲಿ ಕೂಡ ಸೈಡ್ ಹೋಗಿದೆ. ಯಾರೋ ನಿಮ್ ಟೀಮ್ ಅವರೇ ನಿಂಗೆ ಕಳಪೆ ಕೊಟ್ಟಿರ್ತಾರೆ, ಅದೇ ಕಾರಣಕ್ಕೆ ಕಳಪೆ ಸಿಕ್ಕಿರೋದು. ಇನ್ನು ಅದಾದ್ಮೇಲೆ ಉಗ್ರ ಮಂಜು ಅವರು ಚೆನ್ನಾಗಿ ಆಡಿದೆ, ಬಟ್ ನೀನು ಆರ್ಗ್ಯುಮೆಂಟ್ ಸರಿ ಇಲ್ಲ, ಅದೇ ಕಾರಣಕ್ಕೆ ಕಳಪೆ ಕೊಡ್ತೀನಿ ಅಂತೇಳಿ ನಮ್ಮ ಉಗ್ರ ಮಂಜು ಅವರು ಹೇಳ್ತಾ ಇದಾರೆ. ಅದರಲ್ಲಿ ವಾದ ಮಾಡ್ತಿದ್ದಾರೆ ಚೈತ್ರ ಅವರು, ಚೆನ್ನಾಗಿ ಆಡಿದಂತೆ ಮತ್ತೆ ಕಳಪೆ ಕೊಡ್ತಾರಂತೆ. ನಿಮ್ಮ ಮತ್ತ ಮೇಲೆ ನಿಮ್ಗೇನೆ ಒಂದು ಇದಿಲ್ಲ ಅಂತೇಳಿ ವಾದ ಮಾಡ್ತಾ ಇದಾರೆ. ನನಗನ್ಸಿರೋ ಪ್ರಕಾರ ಈ ವಾರದ ಕಳಪೆ ಗೋಲ್ಡ್ ಸುರೇಶ್ ಅನ್ಸುತ್ತೆ. ಯಾಕಂದ್ರೆ ಅಸ್ಲೀಟ್ ಚೈತ್ರ ಅವರೆಲ್ಲ ಮಾತಾಡಿದ್ದಾರೆ, ಟಾಸ್ಕ್ ಎಲ್ಲ ಆಡಿದ್ದಾರೆ, ಉಸ್ತುವಾರಿ ಮಾಡಿದ್ದಾರೆ, ಕೆಲವರ ಆರ್ಗ್ಯುಮೆಂಟ್ ಮಾಡಿದ್ದಾರೆ, ಪರವಾಗಿಲ್ಲ ಕಾಣಿಸಿದ್ದಾರೆ ಮನೆಯಲ್ಲಿ. ಬಟ್ ಗೋಲ್ಡ್ ಸುರೇಶ್ ಅವ್ರು ಮಾತ್ರ ಎಲ್ಲೂ ಕಾಣಿಸಿಲ್ಲ ಮನೆಯಲ್ಲಿ. ಇನ್ನು ಇರೋರೆಲ್ಲ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಟಾಸ್ಕ್ ಆಡಿದ್ದಾರೆ, ಇನ್ನು ಎಲ್ಲ ಬೇರೆ ಇದ್ದಾರೆ. ಬಟ್ ನಮ್ ಗೋಲ್ಡ್ ಸುರೇಶ್ ಮಾತ್ರ ಯಾವಾಗ್ಲೂ ಬೆಡ್ ಮೇಲೆ ಕಾಣ್ತಾ ಇದ್ರು, ಉಸ್ತುವಾರಿ ಮಾತ್ರ ಮಾಡ್ತಾ ಇದ್ರು. ಓಕೆ, ಇಂಜುರಿ ಆಗಿದೆ, ಆಟ ಆಡಿಲ್ಲ, ಹಾಗಂತ ಮನೇಲಿ ಕೂಡ ಆಕ್ಟಿವ್ ಆಗಿಲ್ಲ. ಮಾತಾಡೋದಾಗ್ಲಿ, ಇನ್ನೊಬ್ರ ಹತ್ರ ಒಂದು ಕಾನ್ವರ್ಸೇಷನ್ ಮಾಡೋದಾಗ್ಲಿ, ಇನ್ನು ಬೇರೆ ವಿಷಯ ತಗೊಂಡಾಗ ಸ್ವಲ್ಪ ಎಲ್ಲ ಲೋ ಅನಿಸ್ತಾ ಇದ್ರು. ಅದೇ ಕಾರಣಕ್ಕೆ ಅವರು ಅಂತ ನನ್ನ ಆಪ್ಷನ್ಸ್. ಬಟ್ ಕಾಲ್ ಸರಿ ಇಲ್ಲ ಅಂತ ಏನು ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ. ಇನ್ನು ಅದಾದ್ಮೇಲೆ ಮೋಕ್ಷಿತ್ ಅವ್ರಿಗೆ ಕೊಟ್ಟಿಲ್ಲ, ಒಳ್ಳೇದಾಯ್ತು. ಒಂದ್ ವೇಳೆ ನಾನು ಅನ್ಕೊಂಡಿದ್ದೆ ಏನಂತಂದ್ರೆ, ಇವರು ಬಿಗ್ ಬಾಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದರೆ, ಬಿಗ್ ಬಾಸ್ ಹೇಳಿದ ಒಂದು ಮಾತನ್ನೇ ತಿರಸ್ಕರಿಸಿದ್ದಾರೆ ಅಂತೇಳಿ ಒಂದ್ ವೇಳೆ ಕೊಡ್ತಾರ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕೊಟ್ಟಿಲ್ಲ, ಒಳ್ಳೇದೇ ಆಯ್ತು. ಮೊದ್ಲೇ ಹೇಳಿದೆ, ಒಂದ್ ವೇಳೆ ಕೊಟ್ಟಿದ್ರೆ ಇದ್ರ ಬಗ್ಗೆ ಕೂಡ ಸಿಂಪಲ್ ಸಿಕ್ಕಿರೋದು, ಮೋಕ್ಷಿತ್ ಅವ್ನ ಎಲ್ಲ ಟಾರ್ಗೆಟ್ ಮಾಡ್ತಾರಂತ. ಒಳ್ಳೇದಾಯ್ತು. ಇನ್ನು ಉತ್ತಮ್ ಅಂತ ಬಂದಾಗ 2 ಹೆಸರು ಬರ್ತಾ ಇದೆ, ಒಂದು ರಜತ್ ಮತ್ತು ಗೌತಮಿ ಅವರು. ಗೊತ್ತಿಲ್ಲ ಯಾರಿಗಂತ. ಅಪ್ಡೇಟ್ ಕೊಟ್ರೆ ಅಪ್ಡೇಟ್ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ